ಅತ್ತೀರ ಹೋಗಿ ಬರ್ತೀನಿ ತಗೋರಿ ನಾನು. ಅದೇ ರೇಷನ್ ಅಂಗಡಿಗೆ ಅಕ್ಕಿ ಹಾಕಿಸ್ಕೊಳಕ ಇದು ಅಕ್ಕಿ ಪ್ಯಾಕೆಟ್ ಗೋಣಿ ಚೀಲ ಅಂತ ಇಟ್ಕೊಂಡೇನೆ. ಹಾ ಅತ್ತೀರ ಈ ಚೀಲದಾಗ ಗೋಣಿ ಚೀಲ ಅಕ್ಕಿ ಪ್ಯಾಕೆಟ್ ಇಟ್ಕೊಂಡೇನ್ರಿ, ಕಿರಾಣಿದು ಆಮೇಲೆ ಸಂತಿ ಎಲ್ಲ ಇಟ್ಕೊಂಡೇನ್ ತಗೋರಿ ನಾ ಎಲ್ಲ. ಹುಷಾರ್ ನೋಡು, ಎಲ್ಲಾರ ಬೇಯಿಸಿ ಇಸ್ಕೊಂಡ್ ಬನ್ನಿ, ಗಟ್ಟಿ ಹಿಡ್ಕೊಂಬ. ನೀ ಬಿದ್ದು ಬಂದ್ರು ಚಿಂತಿಲ್ಲ, ಅವನೇನು ಮಾಡ್ಕೊಂಬರ್ಬೇಡ. ಹಾ ಆಯ್ತು ಅವ್ರಿ ಅತ್ತೀರ. ಅಣ್ಣ ನಮ್ ರೇಷನ್ ಕೊಡ್ರಿ. ಯಾರು ಬಂದಿರ ತಂಗಿ? ಯಾವ ಡ್ರೆಸ್? ಕರ್ಬಸಪ್ಪ ನೋಡ್ರಿ, ಕರ್ಬಸಪ್ಪ ಗೌಡ್ರ. ಓ ಕರ್ಬಸಪ್ಪರ ಸೊಸಿ ನಮ್ಮ ನೀನ. ಅವ ಮೊನ್ನೆ 2 ಗಂಡೂರು ಮದುವೆ ಆಯ್ತಲ್ಲ, ನೀ ದೊಡ್ಡಕ್ಕೆ ಸಣ್ಣಕ್ಕೆ? ಅಣ್ಣ ನಾ ದೊಡ್ಡ ಸೊಸಿ ರೀ. ಓ ಹೌದಾ ನಮ್ಮ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಲಕ್ಷ್ಮೀ ರೀ ಅಣ್ಣಾರ. ಹೌದಾ, ಆತಾತ. ಇನ್ನ ಅದು ಸರು ಇದು ಬಂದಿಲ್ಲ ಇವತ್ತು, ಯಾಕೆ ಇನ್ನ ಇಲ್ಲಿಟ್ಟು ಹೋಗು, ನಾ ಎಲ್ಲ ಹಾಕಿಟ್ಟಿರ್ತೀನಿ, ಬಂದ್ ಹಂಗ ತಮ್ಮ ತೊಯ್ಬಿಡಿ ಅಂತ. ಆತ್ರಿ ಅಣ್ಣಾರ. ಈ ಚೀಲ ಸಂಧ್ಯಾಗ ಇಟ್ಟಿ ನೋಡ್ರಿ ಅಣ್ಣಾರ, ಗೋಣಿ ಚೀಲ. ಆಯ್ತು ಆಯ್ತಳಮ್ಮ, ನಾ ಹಾಕಿರ್ತೀನಿ ತಗೋ. ಯಾರದಿರಿ ಅಂಗಡ್ಯಾಗ? ಯಾರು ಬೇ ತಂಗಿ? ಅಜ್ಜರ ಅಜ್ಜರ ಮೀನಾ ಬೇಕಿದ್ವ್ರಿ. ಯಾವ ಬೇಕವಾ? ಇವು ಇಲ್ಲಿ ಬೆಳಗದವಲ್ರಿ ಬುಡಕ ದೊಡ್ಡವು, ಇವು ಹೆಂಗ್ರಿ ಅಜ್ಜರ ಇವು? ಅವನವ ಅವು ಮಂಗಳೂರು ಮೀನು ನೋಡುವ, ಅವು 1 kg-ಗೆ 250 300 ರೂಪಾಯಿ ಹಾಕೊಡ್ತೀವಿ. ಮತ್ ನೋಡು ಕೆಜಿ ಅಂದ್ರೆ ನಿನಗಂತ 250 ಹಾಕೊಡ್ತೀನಿ ತಗೋ. ಅಲ್ರಿ ಅಜ್ಜರ, ಕೆಜಿಗೆ ಅಂತೀರಿ, 2 ಮೀನ್ ಹಾಕ್ಯತ್ಲೆ ಕೆಜಿ ಆಗೇ ಬಿಡ್ತೈತ್ರಿ. ಮತ್ತೆ 250 ಅಂತೀರಿ ಅಜ್ಜರ, ಕಮ್ಮಿ ಮಾಡಿ ಕೊಡ್ರಲ್ಲ. ಇಲ್ಲಿ ಬೇ ತಂಗಿ 300 ಕೊಟ್ಟಿನಿ ಎಲ್ಲರಿಗೂ. ಏನೋ ಹೋದಂತ ನಿನಗೆ 250 ನೀ ಅದ್ರಾಗ ಕಮ್ಮಿ ಮಾಡಂತಿಲ್ಲ, ಆಗೋದಿಲ್ಲ ಬಿಡು. ಬೇಕಿರ್ ತಗೋ, ಇಲ್ಲಾಂದ್ರೆ ಬಿಡು. ಬಾ ಬಿಡ್ರಿ ಅಜ್ಜರ, ಅಲ್ಲಿ ಮುಂದೆ ಅಂಗಡಿ ಹೋಗ್ತೀನಿ. ಹಾ ಮೀನರಿ ಮೀನಾ ಮೀನಾ, ಮಂಗಳೂರು ಮೀನಾ, ಕುಂದಾಪುರ ಮೀನಾ, ಮೀನರಿ ಮೀನಾ. ಅಣ್ಣಾರ ಇವು ಮೀನ ಎಷ್ಟ್ರಿ ಇವು? ಅದ್ರೊಳಗೆ ಯಾವ ಬೇಕ್ರಿ ಅಕ್ಕರ? ಅವು ಕೆಂಪು ಎಷ್ಟಪ್ಪ ಅವು? ಅವು ಕೆಂಪು 500 ರೂಪಾಯಿ ಕೆಜಿ ನೋಡ್ರಿ ಅಕ್ಕರ. ಅವು ಕುಂದಾಪುರದ್ಲಿಂತ್ರ ಬಂದದ್ದು ರೀ, ಅವು ಬಾ ತುಟ್ಟಿದವ್ರಿ. ಬೇಕಿದ್ರೆ ಅವು ಬೇಕಂದ್ರೆ ಹೇಳ್ರಿ, ತೂಕ ಮಾಡಿ ಕೊಡ್ತೀನಂತ. 500 ರೂಪಾಯ? ಅವು ಬ್ಯಾ ಬಿಡ್ರಿ. ಇವು ಇವು ಬೆಳಗದವಲ್ಲ, ಇವು ಇವು ಎಷ್ಟ್ರಿ? ಅವು ಅನ್ರಿ ಅಕ್ಕರ, ಅವು 200 ರೂಪಾಯಿ ಕೆಜಿ ಕೊಡ್ತೀನಿ ನೋಡ್ರಿ ಬೇಕಿದ್ರ. ಆತ್ರಿ, ಇವು 1 kg ಕೊಡ್ರಿ. ಅವು ಏನ್ರಿ ಮಾವಿನ ಹಣ್ಣು ಮಾರಾತಿದ್ರೇನ್ರಿ ಅಣ್ಣಾರ? ಹೌದು ನಿಮ್ದನ್ರಿ? ಹ್ಞೂನ್ರಿ, ಈ ಕಡೆ ಮೀನಾನ ಹಚ್ಚಿನಿ, ಆ ಕಡೆ ಮಾವಿನ ಹಾಕಿದ್ದೆ ಒಂದಿಷ್ಟು. ಎಲ್ಲ ಮಾವಿನ ಖಾಲಿ ಆದವ್ರಿ, ಅವೆಲ್ಲ ಹುಳುಕ ಅದಾವು. ಇವು ಮೀನ ಒಂದಿಟ್ಟು ಆದ್ರೆ ಹೋಗ್ತೀನ್ರಿ ಮನೆಗೆ. ಕೊಡಬರಿ, ನಾ ಇನ್ನ ಸಂತೆ ಮಾಡ್ಬೇಕು, ಇನ್ನ ಬಾಳ ಕೆಲಸ ಐತ್ರ ಅಣ್ಣಾರ. ಬರ್ರಿ ಜಲ್ದಿ ತೂಕ ಮಾಡ್ಕೊಡ್ಬರಿ. ಅಕ್ಕರ ಒಟ್ಟಾಗ ಹತ್ತತ್ರಿ, ತೂಕ ಮಾಡ್ತೀನಿ. ಅಯ್ಯಪ್ಪ ತಲಿ ವಾ ಅಂತ ಮನಿ ಬಂತು. ಹುಷಪ್ಪ. ಅತ್ತೀರ 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 ಜಲ್ದಿ ಬರಿ ಒಟ್ಟು. ಈ ಚೀಲ ಇಶ್ವ ಬರಿ ತಲೆ ಮ್ಯಾಗಿಂದ. ಅಯ್ಯಯ್ಯಯ್ಯ ಏನ್ ದೊಡ್ಡ 10 ಚೀಲ ತಲೆ ಮೇಲೆ ಇಟ್ಕೊಳತ್ತೆ ಮಾಡ್ತಿಲ್ಲ ಹಂಗ. ನಾನು ನಿನ್ನ ವಯಸ್ಸಿನಾಗ ನಾನು ಹಿಂಗ ತಗೊಂಡ್ಬರ್ತಿದ್ದವ, ನನಗೆ ಯಾರು ಇಳೋರ್ ಇರ್ತಿದ್ದಿಲ್ಲ, ನಾ ಯಾರ ಕೈ ಹೋಗಿದ್ದಿಲ್ಲ. ಅದೇನ್ ದೊಡ್ಡಗದನ? ಇಲ್ಲಿ ಬಾಯಿ ಇಲ್ಲಿ ಇಳಿಸ್ ಬಾಯಿ ಕಟ್ಟಿ ಮೇಲೆ. ಅಲ್ರಿ ಅತ್ತೀರ, ಅದು ಇಳುವ ಮುಂದ ಮತ್ತೆ ಚೀಲ ಬಾಯಿಗೆ ಬಿಚ್ಕಿಚಿತ್ತು, ಅಕ್ಕಿ ಚೆಲ್ಲವು ಅಂತ ಒಬ್ರ್ಯಾರು ಹಿಡ್ಕೊಂಡಿದ್ರ ಮೆಲ್ಲ ಕಳಿಸ್ತಿದ್ದೆ, ಅದಕ್ಕಂದೆ. ಯಾಕೆ ಮೈ ಮೇಲೆ ಅಳಗಿಡಲ್ಲನ? ಮೆಲ್ಲ ಕೆಲಸ. ನಾ ವಯಸ್ಸೋದಕ್ಕೆ ಕೈಗೆ ಹಿಂದಗಡೆ ಮುರ್ಕೊಂಡು ಹೋದ್ರೆ ಏನ್ ಮಾಡ್ಬೇಕ? ಇಳಿಸ್ ಬಾಯಿ ಕಟ್ಟಿ ಮೇಲೆ ನೀನ. ಕೈ ಎಷ್ಟು ಸೂಕುಸ್ವ ಹೂ ನೋಡಂಗ. ಬಿಕಾರಿ ಮೆಂಟನ್ಗಿಂತ ಬಂದದ್ದ ನಿಮ್ಮ ಮನೆಯಾಗ ಇದನ್ನ ಮಾಡಿ ಗೊತ್ತಿಲ್ಲ ನಿನಗೇನಾರ? ಏನ್ ಮಾಡ್ಲಾರ ಈಗ ಮಾಡಕತ್ತಿನ ಹೆಂಗ್ ಮಾಡ್ತಾವ ನಾಟಕನ? ಇಡ ಅತ್ತೀರ, ನಮ್ಮ ಮನ್ಯಾಗ ನಮ್ಮ ಅಣ್ಣ ಅವರೆಲ್ಲ ಹಿಂಗೆಲ್ಲ ಚೀಲ ಹೊರ್ತಿದ್ರಿ, ನಮ್ಗೆ ಹೆಣ್ಮಕ್ಳು ತಲೆ ಮೇಲೆ ಹಿಂಗ ಹೊರ್ಸಿಲ್ರಿ. ಅದು ರೂಢ ಇಲ್ರಿ ಅತ್ತೀರ. ರೂಢ ಇಲ್ಲ ಅಂದ್ರೆ ಏನಾತ? ಗಂಡ ಮನೆಗ ಎಲ್ಲ ಬಗ್ಗೆ ಮಾಡ್ಬೇಕು. ಹಂಗಲ್ಲ ನೀನ್ ಕುಂದ್ರಿಸ್ಕೊಳಕ ಕರ್ಕೊಂಡ್ ಬಂದಿಲ್ಲ ಇಲ್ಲಿ. ಬಾ ಅಲ್ಲ ಅಡ್ಬಿಟ್ಟಿ ಹಂಗ ಹೋಗಿ ಬಡ ದೈ ಅಂತ ಹೇಳಿ ಮಧ್ಯಾಹ್ನ ಅಡಿಗೆ ಮಪ್ಪ ಬಂದ್ ಮಾಡ್ತಾನೆ ಇಲ್ಲಿ. ಮಧ್ಯಾಹ್ನ ಅಡಿಗೆ ಮಾಡಕ್ಕಾಗಲ್ಲನ? ಅತ್ತೀರ ಮುಂಜಾನೆ ನಾಷ್ಟ ಮಾಡಿದ್ರಿ, ಮತ್ತದು ರೇಷನ್ ಅಂಗಡಿಯಾಗ ಮತ್ತ ಗದ್ಲಾಗತ್ತ ಸಿಗಲ್ಲ ಅಂತ ಹಂಗ ಹೋದ್ರಿ. ಹೆಂಗೂ ಆಕಿ ರಾಧಾ ಇದ್ಲಲ್ಲ, ಮಧ್ಯಾಹ್ನ ಅಡಿಗೆ ಆಕಿ ಮಾಡ್ತಾ ಬಿಡ ಅಂತ ಹೋದ್ರಿ. ಆಕೆ ಯಾಕೆ ಮಾಡ್ಬೇಕು ಅಂತೀನಿ. ನಿನ್ನಂಗ ಬಿಕಾರಿ ಮೆಂಟನ್ ನಿಂತ್ರ ಬಂದಿಲ್ಲ ಆಕಿ. ಈಡೆಗೆ ಹೊತ್ಕೊಂಡ್ ಬಂದಳ. ಆಕಿ ಏನ್ ಕರ್ಮ ನಿಂತೈತಿ ಮಾಡೋದಿಲ್ಲ. ನೀನ್ ಅದಿಲ್ಲ ಮಾಡಾಕ. ಆಕಿ ಏನಾರ ಮಾಡು ಪಾಡು ಅಂತ ಇನ್ನೊಮ್ಮೆ ಆಕಿ ಕಣ್ಣಾಗ ಕಣ್ಣೀರ್ ತರ್ಸಿದ ಇಲ್ಲೋಡ. ಸುಮ್ನೆ ಮುಚ್ಕೊಂಡ್ ಮಾಡೋಣ ಹೇಳಿದ್ದ. ಹೋಗ ಬಡ ಅಡಿಗೆ ಮಾಡಾಕಿ ಹೊಟ್ಟೆ ಸತ್ತಂತ. ಈಗ ನಿನ್ ಗಂಡನ ಬರ್ತಾನ, ನಿಮ್ಮ ಮಾವನ ಬರ್ತಾನ, ನಿಮ್ಮ ಐದ್ನ ಬರ್ತಾನ. ಹೋಗ ಅಡಿಗೆ ಮಾಡ. ತಿರುಗಿ ಹೊರತು ಮುಂಜಾನೆ ಆತ, ಇನ್ನ ಮಧ್ಯಾಹ್ನ ಊಟ ಕಂಡಿಲ್ಲ. ಎಲ್ಲಿ ಹೋಗಿದ್ದಕ್ಕ? ಮುಂಜಾನೆ ನಿಂತ ಇಷ್ಟೊತ್ತಾತ್ ನೋಡು. ಜಲ್ದಿ ಕೆಲಸ ಮುಗಿಸ್ಕೊಂಡ್ ಬರಕ್ಕಾಗಲ್ಲನ? ರಾಧಾ, ಅದು ರೇಷನ್ ಕೊಡಾಕತ್ತಿದ್ರಲ್ಲ ಇವತ್ತು, ಆಮೇಲೆ ಮನ್ಯಾಗ ಏನು ಕಾಯಿಪಲ್ಲೆ ಇದ್ದಿಲ್ಲ, ಅದಕ್ಕೆ ಅವೆಲ್ಲ ತರಕ್ ಹೋಗಿದ್ನವ. ಮತ್ ರೇಷನ್ ಅಂಗಡಿ ಸ್ವಲ್ಪ ಹೊತ್ತಾತ, ಅದಕ್ಕೆ ಹೊತ್ತಾತ. ನಿನ್ನ ಅಡಿಗೆ ಮಾಡಿಲ್ಲ ಅಂದ್ರ ಅತ್ತೆಯರ. ಮಾಡ್ತೀನಿ, ಈಗ ಮಾಡ್ತೀನಿ ತಡಿ. ಆಯ್ತು. ಏನ ನಾ ಮಾಡ್ತೀನಂತ ಅನ್ಕೊಂಡಿದ್ಯಾ? ಅಕ್ಕ ಇವತ್ತು ಹೇಳ್ತೀನಿ ನೋಡು, ಚಲೋ ಹೊತ್ನೇ ನೆನಪಿಟ್ಕೋ. ಮತ್ತೆ ಹೇಳಿಲ್ಲ ಅನ್ಬೇಡ. ನಾನ್ ಮಾಡೋದೆಲ್ಲ ಸುಳ್ಳೋಡ. ಅಡಿಗೆ ಮಾಡಲ್ಲ, ಏನು ಕೆಲಸ ಬಲ್ಸ ಏನು ಮಾಡಲ್ಲ. ನನಗೇನ್ ಕರ್ಮ ಕಡಿತಿ? ನಾನಿಲ್ ಮಾಡಕ. ಅಯ್ಯೋ ಇಷ್ಟೆಲ್ಲ ತಂದು ಹಾಕಿ ನಾನು. ನಾನೇನು ನಿಮ್ಮಂಗ ಬಿಕಾರಿ ಮನೆಗಿಂತ ಬಂದಕ್ಕೆಲ್ಲ ನಾನು ಬೆಕ್ಕಲಂಗ್ ತಂದಿನಿ. ಹಂಗೇನಾರ ಮಾಡೋ ಪ್ರಸಂಗ ಬಂದ್ರೆ ನಾ ಒಪ್ಪಿಗೆ ತರಿಸ್ಕೊಂಡು ಮಾಡ್ತೀನಿ. ನಾ ಮಾಡಲ್ಲ, ನನಗೆ ಇನ್ನೇ
ಅಪ್ಪನ ಮನೆಯಿಂದ ಎಲ್ಲ ಮರ್ತಾಳ. ಆಗಾಗ ನೆನಪಿಸ್ಬೇಕು ಹಿಂಗ. ಹೋಗಲೇ ಹೋಗಿ ಅಡ್ಬಿಟ್ಟಿ ಮತ್ತೇನ್ ಮಕ್ಕ ನೋಡ್ಕೊಂಡ್ ನಿಂತಿದಿ, ಬಡ ಬಡ ಅಡಿಗೆ ಮಾಡು, ಹೊಟ್ಟೆ ಹಸಿತಂತ ಹುಡುಗಿಗೆ. ಅಲ್ಲ ಇವ್ರ ಮನೆಗೆ ನಾನೇನ್ ಮದ್ವಿ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ನೀವು ಮದ್ವಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಮದ್ವಿನ ಆಗಲ್ಲ ಅಂತ ಏನಾರ ಗಂಟು ಬಿದ್ದಿದ್ನ. ನಮ್ಮ ಮನೆ ಕನ್ಯಾ ಕೇಳಕ್ ಬಂದಾಗ ಎಷ್ಟು ಚಲೋ ಹೊತ್ತಿಗೆ ಮಾತಾಡಿದ್ರು, ಎಷ್ಟೆಲ್ಲ ಇದು ಮಾಡಿ ತಮ್ಮಗ ಮದ್ವಿ ಮಾಡ್ಕೊಂಡ್ರು. ತಮ್ಮಗ ಓದಿಲ್ಲ ಏನಿಲ್ಲ ಅಂತೇಳಿ ನಮ್ಮನ್ನ ಇದು ಮಾಡಿ ಮುಡಿಗೆ ಬಡತಂದಾಗಿದ್ರು ಚಲೋ ಇರ್ತಾಡ್ರಿ ನಮ್ಮ ಮನ್ಯಾಗ ಹಂಗಿಂಗ ಅಂತಂದು ಬೇಕಂತನ ತನ್ನ ಮಗ ಓದಿಲ್ಲ ಅಂತ ಕನ್ಯಾ ಸಿಗಲ್ಲ ಅಂತೇಳಿ ನನ್ನ ಹುಡುಕೊಂಡು ಮದ್ವಿ ಮಾಡ್ಕೊಂಡ್ ಬಂದದ್ದು ತಾವೇ. ಇವಾಗಿದ್ರ ಬರೀ ಮಾತಾಡ್ತಾರ ಬಿಕಾರಿ ಮನಿ ಅಂತಾರ. ನಾವೇನ್ ಇವ್ರ ಮನೆಗೆ ಕನ್ಯಾ ಕೊಡಕಂತ ಬಂದಿದ್ವಿ. ಅದು ಇವ್ರಿಗೆ ಕಾಲ್ ಬಿದ್ಕೊಂತ ನೀವು ಮಾಡ್ಕೊರಿ, ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಗಳಿಗೆ ವರ ಸಿಗಲ್ಲ. ಹೆಂಗ್ ನನ್ನ ಮಗಳ ಭವಿಷ್ಯ ಅಂತ ಒಪ್ಪ ಬಂದಿದ್ನ, ನಮ್ಮ ಅವ್ವ ಬಂದಿದ್ಲ. ಏನ್ ಮಾಡೋದು, ಈ ಮಾಡ್ಕೊಂಬಂದು ಇಟ್ಟಿಟ್ಕ ಅಂತಾರ. ಆದ್ರೆ ನಾ ಹಂಗಂತಂದು ಅನ್ನಕ್ಕೂ ಆಗಲ್ಲ. ಅಂದ್ರೆ ಸುಮ್ಮನೆ ಅಪ್ಪ ಒಂದ್ ಮರ್ಯಾದೆ ತೆಗ್ದಂಗಾಗತ್ತ. ನಾವೇನು ಮತ್ತೆ ಎಷ್ಟೊತ್ತಿದ್ರು ನಾವು ಬಡತನ ಮನೆಯಿಂದ ಬಂದಾರಲ್ಲ, ಎಲ್ಲ ಸಹಿಸ್ಕೊಂಡಿರ್ಬೇಕಷ್ಟೇ.